ವಾಣಿಜ್ಯ ಮಂಡಳಿಯವರು ಸಹ ಏನು ಎಕ್ಸ್ಟ್ರಾ ಇವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇವರ ಕೆಲಸವನ್ನು ತೆಗೆದುಕೋಬಹುದು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಸೊ ಇದ್ಯಾವುದೂ ಸಹ ಅವರು ಕಂಡೀಷನ್ಸನ್ನು ಕಂಪ್ಲೀಟಾಗಿ ವೈಲೇಟ್ ಮಾಡಿದ್ದಾರೆ. ಯಾವತ್ತೂ ಏನು ಒಡಂಬಡಿಕೆ ಆಗಿತ್ತು ಇವ್ರ ಮಧ್ಯೆ, ಆ ಒಡಂಬಡಿಕೆ ಆಗಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ ಆಲ್ಮೋಸ್ಟ್ ಎಲ್ಲ 90% ಕಂಡೀಷನ್ಸನ್ನು ವೈಲೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಅಪವಾದವನ್ನು ಆರೋಪವನ್ನು ಅರ್ಜುನ್ ಅವರು ಅವಾಗ ಮಾಡ್ಕೊಂಡು ಬರ್ತಾರೆ. ಪ್ರೊಡ್ಯೂಸರ್ ಕರ್ಕೊಂಡ್ಬಂದು ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೂ ಈ ಕೆಲಸಕ್ಕೂ ಸಂಬಂಧ ಇಲ್ಲ. ಸೊ ಇವ್ರದ್ದೇನಿದ್ರು ಡೈರೆಕ್ಷನ್ ಮಾಡುವಂಥ ಕೆಲಸ, ಇವ್ರ ಅನುಮತಿ ಪಡ್ಕೋಬೇಕಷ್ಟೇ. ಇವ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಏನೇ ಕೆಲಸ ಮಾಡ್ಕೊಂಡು ಮಾಡಿಸ್ಕೊಳ್ಳಿ, ಯಾರಿಂದ ಕರ್ಕೊಂಡ್ಬಂದು ಮಾಡಿಸ್ಕೊಳ್ಳೋದು ಮಾಡ್ಕೊಂಡು ನನಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಇವ್ರಿಗೆ ಸ್ಯಾಟಿಸ್ಫೈ ಆಗಬೇಕು, ಆ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ. ಸತ್ಯರೆಡ್ಡಿ ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಚಿತ್ರ ಬಿಡುಗಡೆ ಸಂದರ್ಭದ ವಿಚಾರಗಳಲ್ಲಾಗಲಿ ಪ್ರತಿಯೊಂದು ಹೆಜ್ಜೆ ಇವ್ರು ಕೆಲಸ ಮಾಡಿದ್ದಾರೆ. ಅದು ಇವರೇ ಪ್ರೊಡ್ಯೂಸರ್ ಅರ್ಜುನ್ ಫಿಲಮ್ಸ್ ಅಂತಕ್ಕಂಥ ಅರ್ಜುನ್ ಫಿಲಮ್ ಮಾರ್ಟಿನ್ ಅಂತಕ್ಕಂಥ ಏನು ಟ್ಯಾಗ್ ಇದೆ, ಅದು ಅರ್ಜುನ್ ಹೆಸರನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಮಾರ್ಟಿನ್ ಸಿನಿಮಾ ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿ ಕಾಯ್ತಾ ಇರತಕ್ಕಂಥ ಚಿತ್ರ. ಇದು ಒಳ್ಳೆ ವಿಚಾರಕ್ಕೆ ಸುದ್ದಿ ಆಗಬೇಕಾಗಿತ್ತು. ರೀಸೆಂಟ್ ಆಗಿ ಎಲ್ಲ ಕಡೆ ಒಂದು ಸುದ್ದಿ ಹಬ್ಬಿತ್ತು. ಜೊತೆಗೆ ಇಡೀ ಸಿನಿಮಾ ಚಿತ್ರತಂಡ ಕೂಡ ಹೇಳ್ಕೊಂಡಿತ್ತು, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ ಮೀಟ್ ಮಾಡೋಣ, ಇಡೀ ಚಿತ್ರ ಜಗತ್ತು ಕಾಯ್ತಾ ಇದೆ ಅಂತ. ಹೀಗೆ ಒಳ್ಳೊಳ್ಳೆ ವಿಚಾರಕ್ಕೆ ಸದ್ದು ಆಗಬೇಕಾಗಿರ್ತಕ್ಕಂಥ ಚಿತ್ರ. ಮತ್ತು ಕನ್ನಡ ಚಿತ್ರರಂಗದ ಕಡೆ ಇಡೀ ಭಾರತೀಯ ಚಿತ್ರರಂಗವನ್ನು ತಿರುಗಿ ನೋಡಬೇಕಾಗಿದ್ದಂತಹ ಚಿತ್ರ ಇವತ್ತು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಎಸ್, ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಮನಸ್ತಾಪನೋ ಭಿನ್ನಾಭಿಪ್ರಾಯನೋ ಏನೋ ಗೊತ್ತಿಲ್ಲ. ಒಟ್ಟು ಇವತ್ತು ನಿರ್ದೇಶಕರು ನಿರ್ಮಾಪಕರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ 50 ಲಕ್ಷ ಮೋಸ ಆಗಿದೆ ನಿರ್ದೇಶಕರ ಕಡೆಯಿಂದ ನಿರ್ಮಾಪಕರಿಗೆ ಅನ್ನೋದು, ಜೊತೆಗೆ ಕಮಿಷನ್ ತಗೊಂಡಿದ್ದಾರೆ CG ಮತ್ತು VFX ಸಂಸ್ಥೆ ಕಡೆಯಿಂದ ಕಮಿಷನ್ ಮಾತಾಡಿಕೊಂಡು 50 ಲಕ್ಷ ರೂಪಾಯಿನ ನಿರ್ಮಾಪಕರಿಗೆ ವಂಚಿಸಿದ್ದಾರೆ. ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ನಿರ್ದೇಶಕರಾಗಿರ್ತಕ್ಕಂಥ AP ಅರ್ಜುನ್ ಕಡೆಯಿಂದ ಮೋಸ ಆಗಿದೆ, ವಂಚನೆ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂತು. ಜೊತೆಗೆ ಇವತ್ತು ಬೆಳಗ್ಗೆಯಿಂದ ನಿರ್ದೇಶಕ AP ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ವಿಚಾರ ಕೂಡ ಕೇಳಿಬಂತು. ಆದರೆ ಈ ಕ್ಷಣ ನನ್ನ ಜೊತೆಗೆ AP ಅರ್ಜುನ್ ಪರ ವಕೀಲರಾಗಿರ್ತಕ್ಕಂಥ ಶಂಕರಪ್ಪ ಸರ್ ಇದ್ದಾರೆ, ವಕೀಲರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನಿದು ಪ್ರಕರಣ, AP ಅರ್ಜುನ್ ಸರ್ ಅರೆಸ್ಟ್ ಆಗ್ತಾರಾ, ನಿಜವಾಗ್ಲೂ ಅವರು ನಿರ್ಮಾಪಕರಿಗೆ ವಂಚಿಸಿದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. ಸರ್ ನಮಸ್ತೆ. ಸರ್, ಇವತ್ತು ಬೆಳಗ್ಗೆಯಿಂದ AP ಅರ್ಜುನ್ ಅವರು ಅರೆಸ್ಟ್ ಆಗ್ತಾರ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಕಾರಣ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ವಂಚನೆ ಮಾಡಿದ್ದಾರೆ. CG ವರ್ಕು ಮತ್ತು ಗ್ರಾಫಿಕ್ಸಿಗೆ 2.25 ಕೋಟಿ ರೂಪಾಯಿ ಕೊಟ್ಟಿದ್ರಂತೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರು. ಅದರಲ್ಲಿ 50 ಲಕ್ಷ ರೂಪಾಯಿ ಕಮಿಷನ್ನ ನಿರ್ದೇಶಕರು ನಿರ್ಮಾಪಕರಿಗೆ ಗೊತ್ತಿಲ್ಲದಂಗೆ CG ವರ್ಕ್ ಕಂಪನಿಯಿಂದ ತಗೊಂಡಿದ್ದಾರೆ, ಕಮಿಷನ್ ಪಡೆದಿದ್ದಾರೆ ಅನ್ನುವಂಥದ್ದು ಅವ್ರ ಮೇಲೆ ಕೇಳಿ ಬರ್ತಿರ್ತಕ್ಕಂಥ ಆರೋಪ. ಇದಕ್ಕೆ ತಾವೇನು ಹೇಳ್ತೀರಾ ಅಂತ? ನೋಡಿ, ದುರಂತ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾದರೂ ಒಂದು ಒಳ್ಳೆಯ ಚಿತ್ರಗಳು ಬರ್ತಾ ಇದೆ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ತಗಾದೆಗಳು ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ದುರಂತ ಸಂಗತಿ. ಮಾರ್ಟಿನ್ ಚಿತ್ರ ಕನ್ನಡದ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ಬೋದು ಅಂತಕ್ಕಂಥ ಉದ್ದೇಶ ಸಾಮಾನ್ಯವಾಗಿ ಎಲ್ರಿಗೂ ಇತ್ತು. ಇವತ್ತಿಗೂ ಸಹ ಆ ಮಟ್ಟದಲ್ಲಿ ಚಿತ್ರ ತೆಗೆದಿದ್ದಾರೆ ಅಂತಕ್ಕಂಥ ಭಾವನೆ ನನಗೂ ಇದೆ. ನೋಡಿ, ಒಳ್ಳೆ ಆ್ಯಕ್ಟರ್ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಮತ್ತು ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ. ಅರ್ಜುನ್ ಅಂತಕ್ಕಂಥವ್ರು AP ಅರ್ಜುನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಡೈರೆಕ್ಟ್ ಆಗಿರ್ತಕ್ಕಂಥ ನಾವೆಲ್ಲ ಗಮನಿಸ್ಬೋದು. ಅನೇಕ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವರು ಚಿತ್ರಗಳು ಆಗಿರ್ತಕ್ಕಂಥ ತೆಗೆದಿರ್ತಕ್ಕಂಥ ನಾವು ಕಾಣ್ತೀವಿ. ಅಂಬಾರಿ ಆಗಿರ್ಬೋದು ಅಥವಾ ಹೀಗೆ ಅನೇಕ ಚಿತ್ರಗಳು ನಾವು ನೋಡ್ಬೋದು. ಇವತ್ತು ಪ್ಯಾನ್ ಇಂಡಿಯಾ ಮೂವಿ ಮಾರ್ಟಿನ್ ತೆಗೆದಿರ್ತಕ್ಕಂಥದ್ದು ಸುಮಾರು ಕೋಟಿಗಳನ್ನು ಇದು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಮಾರ್ಟಿನ್ ಅವರು ಮತ್ತು ಪ್ರೊಡ್ಯೂಸರ್ ಮಧ್ಯೆ, ಮೆಹ್ತಾ ಅವ್ರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. 2022ರಲ್ಲಿ ಒಂದು ಅಗ್ರಿಮೆಂಟನ್ನು 14/9/2022 ಅಗ್ರಿಮೆಂಟ್ ಆಗುತ್ತೆ. ಈ ಚಿತ್ರವನ್ನು ಅರ್ಜುನ್ ಫಿಲಮ್ ಅಂತಕ್ಕಂಥ ಟ್ಯಾಗ್ಲೈನಲ್ಲಿ ಈ ಮಾರ್ಟಿನ್ ಚಿತ್ರವನ್ನು ತೆಗಿಬೇಕು ಮತ್ತು ಈ ಫಿಲಮ್ಗೆ 1,50 ಲಕ್ಷ ರೂಪಾಯಿಗಳನ್ನು ಫಿಲಮ್ ತೆಗಿಲಿಕ್ಕೆ ಅರ್ಜುನ್ ಅವ್ರಿಗೆ ಕೊಡಬೇಕು ಮತ್ತು ಇವರ ಅನುಮತಿ ಇಲ್ಲದೇ ಯಾವುದೇ ರೀತಿಯಾಗತಕ್ಕಂಥ ಬದಲಾವಣೆಗಳನ್ನು ಮಾಡಬಾರ್ದು ಮತ್ತು ಇವ್ರಿಗೆ ಬೇಕಾಗಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಅಥವಾ ಆರ್ಟಿಸ್ಟ್ಗಳನ್ನು ಇವರ ಅನುಮತಿಯನ್ನು ತಗೊಂಡು ಆಯ್ಕೆ ಮಾಡ್ಕೋಬೋದು ಮತ್ತು ನೇರವಾಗಿ ಪ್ರೊಡ್ಯೂಸರನ್ನೇ ಸಹ ಇವ್ರಿಗೆ ಕೆಲಸಗಾರರು ಯಾರೇ ಇದ್ರೂ ಸಹ ಅವರು ಪ್ರಸ್ತಾಪ ಮಾಡ್ಬೋದು. ಬಟ್ ಏನೇ ಮಾಡಬೇಕು ಅಂದರೂ ಸಹ ಇವ್ರ ಅನುಮತಿಯನ್ನು ಪಡ್ಕೋಬೇಕು. ಜೊತೆಗೆ ಇವರು ಈ GST ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕೊಡಬೇಕಾಗ್ತದೆ. ಹೀಗೆ ಅನೇಕ ನಿಬಂಧನೆಗಳನ್ನು ಹಾಕಿ ಇವತ್ತು ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಇದು 18 ತಿಂಗಳಲ್ಲಿ ಈ ಚಿತ್ರವನ್ನು ಮುಗಿಸ್ಬೇಕು ಮತ್ತು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು
ಚಲನಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ತಗೊಂಡಿದ್ರು. ದುರಾದೃಷ್ಟವಶಾತ್ 18 ತಿಂಗಳಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥ ಈ ಚಿತ್ರ ನಿರ್ದಿಷ್ಟ ಅವಧಿಯಲ್ಲಿ ಬಿಟ್ಟು ಸುಮಾರು 3.5 ವರ್ಷ ಆಗೋಗ್ಬಿಟ್ಟಿದೆ. ಈ ಚಿತ್ರ ಬಿಕಾಸ್ ಪ್ರೊಡ್ಯೂಸರು ಕೋಆಪ್ರೇಷನ್ ಇಲ್ಲ, ನಾನ್ ಕೋಆಪ್ರೇಷನ್ ಆಫ್ ಪ್ರೊಡ್ಯೂಸರ್ ಕಾರಣದಿಂದಾಗಿ ಈ ಚಿತ್ರ ಇಲ್ಲಿವರೆಗೂ ಆಗಲಿಲ್ಲ. ಟೈಮ್ ಆ್ಯಂಡ್ ಅಗೇನ್ ಟೈಮ್ ಲೈನಲ್ಲಿ ಈ ಚಿತ್ರ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಸೊ ಇವರು ಈ ಚಿತ್ರವನ್ನು ಪದೇ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಚಿತ್ರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಅರ್ಜುನ್ ಅವರು ಅನೇಕ ಸಂದರ್ಭದಲ್ಲಿ ಪ್ರೊಡ್ಯೂಸರ್ಗೆ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಇದನ್ನು ಸೆಟ್ಲ್ ಮಾಡ್ಕೊಳ್ಳೋಣ. ಯಾಕಂದರೆ ಸುಮಾರು ವರ್ಷಗಳಿಂದ ಅವರು ದುಡ್ಡನ್ನು ಕೊಡ್ತಾ ಇರಲಿಲ್ಲ ಪ್ರೊಡ್ಯೂಸರ್ಗೆ, ಈ ಡೈರೆಕ್ಟರ್ಗೆ ಪ್ರೊಡ್ಯೂಸರು ದುಡ್ಡು ಕೊಡ್ತಾ ಇರಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ದುಡ್ಡು ಕೊಡ್ತಾ ಇರಲಿಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಡ್ತಾರೆ ಅನೇಕ ಸಂದರ್ಭಗಳಲ್ಲಿ. ಒಂದಷ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಒಂದಷ್ಟು ದುಡ್ಡನ್ನು ಕೊಟ್ಟಿರಲಿಲ್ಲ. ಸೊ ಅದು ಟೈಮ್ ಲೈನಲ್ಲೂ ಕೆಲಸ ಆಗಲಿಲ್ಲ. ಬಟ್ ಇವ್ರ ಕೆಲಸ ಹೆಚ್ಚು ಕೆಲಸ ಮಾಡ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಗೂ ಸಹ ದೂರನ್ನು ಸಲ್ಲಿಸಿದ್ರು. ಇಬ್ಬರು ಪರಸ್ಪರ ದೂರುಗಳನ್ನು ಸಲ್ಲಿಸ್ಕೊಂಡಿದ್ರು. ವಾಣಿಜ್ಯ ಮಂಡಳಿಯವರು ಸಹ ಮತ್ತು ಏನು ಎಕ್ಸ್ಟ್ರಾ ಇವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇವರ ಕೆಲಸವನ್ನು ತೆಗೆದುಕೋಬೋದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಸೊ ಇದ್ಯಾವುದೂ ಸಹ ಅವರು ಕಂಡೀಷನ್ಸನ್ನು ಕಂಪ್ಲೀಟಾಗಿ ವೈಲೇಟ್ ಮಾಡಿದ್ದಾರೆ. ಯಾವತ್ತೂ ಏನು ಒಡಂಬಡಿಕೆ ಆಗಿತ್ತು ಇವ್ರ ಮಧ್ಯೆ, ಆ ಒಡಂಬಡಿಕೆ ಆಗಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ ಆಲ್ಮೋಸ್ಟ್ ಎಲ್ಲ 90% ಕಂಡೀಷನ್ಸನ್ನು ವೈಲೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅರ್ಜುನ್ ಅವರು ಅವಾಗ ಮಾಡ್ಕೊಂಡ್ಬರ್ತಾಯಿದ್ರು. ಇದು ಚಿತ್ರದ ಮೇಲೆ ಪರಿಣಾಮ ಬೀರ್ತದೆ. ಇದು ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ನನ್ನ ಕೆಲಸ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದಕ್ಕಂಥ ದೃಷ್ಟಿಯಿಂದ ದುಡ್ಡು ಕೊಡದೇ ಇದ್ರೂ ಸಹ ಇವರು ಕೆಲಸ ಮಾಡ್ಕೊಂಡೋಗಿ, ಆಮೇಲೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಮುಖಾಂತರ ಕೆಲಸ ಮಾಡಿ ಇವರು ಬೇರೆ ಏನು ಕೆಲಸ ಮಾಡ್ತಾರೆ, ಅನೇಕ ಜನ ಇವತ್ತು ಫಿಲ್ಮ್ ಕೆಲಸ ಮಾಡ್ತಾರೆ, ಅವ್ರ ಮುಖಾಂತರ ಸರ್ ಇವರ ಒಂದು ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡೋಗಿ ಚಿತ್ರವನ್ನು ಸಂಪೂರ್ಣವಾಗಿ ಮುಗಿಸಿರ್ತಕ್ಕಂಥ ಪ್ರಯತ್ನ ಅಂತಿಮ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದು ಕಂಪ್ಲೇಂಟನ್ನು ಇಬ್ಬರು ವ್ಯಕ್ತಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಅವು ಸುರೇಂದ್ರ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ಜೂನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರು 2.5 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡೋಗಿ ನಮಗೆ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟನ್ನು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ. ಈ ಹಂತದಲ್ಲಿ ಏನಾಗ್ತದೆ, ಈ ಅರ್ಜುನ್ ಅವರಿಗೆ ಒಂದು ನೋಟಿಸನ್ನು ಪೊಲೀಸವ್ರು ಕೊಡ್ತಾರೆ. ನೀವು ಈ ಥರ ಒಂದು ಸತ್ಯಾರೆಡ್ಡಿ ಅಂತಕ್ಕಂಥವ್ರನ್ನ ಸತ್ಯಾರೆಡ್ಡಿ ಮತ್ತು ಸುನೀಲ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಇದು ನಿಮ್ಮ ಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನೀವು ಆ ಸತ್ಯಾರೆಡ್ಡಿ ನಿಮ್ಮ ಬೆಲೆ ದುಡ್ಡು ಕೊಟ್ಟಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ, ಸಂಬಂಧಪಟ್ಟಿರೋ ದಾಖಲಾತಿಗಳು ನೀವು ತೊಗೊಂಬನ್ನಿ ಅಂತ ನೋಟಿಸ್ಗಳು ಕೊಟ್ಟಾಗ ಇವರು ನೋಟಿಸ್ ಇಮ್ಮಿಡಿಯೇಟಾಗಿ ಪೊಲೀಸರು ಕೇಳಿದ ತಕ್ಷಣ 3 ನೋಟಿಸ್ಗಳು 3 ದಿವಸನೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸಿ ನೋಡಿದ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸಾಕ್ಷಿಗಳು ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಮನಗಂಡಾಗ ಅವರನ್ನು ಬಿಟ್ಟು ಕಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ತಕ್ಷಣ ನಾನು ಹೇಳ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಈ ವಿಚಾರ ಅದು ಅವ್ರಿಗೆ ಸಂಬಂಧಪಟ್ಟು ನಮಗೂ ಅದಕ್ಕೂ ಸಂಬಂಧಪಟ್ಟಿದ್ದು. ಯಾಕಂದರೆ ಅರ್ಜುನ್ ಪ್ರಕಾರವಾಗಿ ಆ ಸತ್ಯಾರೆಡ್ಡಿ ಸುನೀಲ್ ಅಂತಕ್ಕಂಥವ್ರು ಇವ್ರಿಗೆ ಸಂಬಂಧಪಟ್ಟಿರೋ ಪ್ರೊಡ್ಯೂಸರೇ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಪ್ರೊಡ್ಯೂಸರೇ ಕರ್ಕೊಂಬಂದು ಕೆಲಸ ಮಾಡಿಸಿ ಅವ್ರು ಆ ಕೆಲಸಕ್ಕೂ ಈ ಕೆಲಸಕ್ಕೂ ಸಂಬಂಧ ಇಲ್ಲ ಅವರು. ಸೊ ಇವ್ರದ್ದೇನಿದ್ರು ಡೈರೆಕ್ಷನ್ ಮಾಡುವಂಥ ಕೆಲಸ, ಇವ್ರ ಅನುಮತಿ ಪಡ್ಕೋಬೇಕಷ್ಟೇ. ಇವ್ರ ಅನುಮತಿಯನ್ನು ಕೊಟ್ಟಿದ್ದಾರೆ, ನೀವು ಏನೇ ಕೆಲಸ ಮಾಡ್ಕೊಬಂದು ಮಾಡಿಸ್ಕೊಳ್ಳಿ, ಯಾರಿಂದ ಅದು ಕರ್ಕೊಂಬಂದು ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊಳ್ಳಿ, ನನಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ದಾರೆ. ಇವ್ರಿಗೆ ಸ್ಯಾಟಿಸ್ಫೈ ಆಗಿದೆ, ಆ ಕೆಲಸ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ಸತ್ಯಾರೆಡ್ಡಿ ಯಾರು ಅಂತಲೂ ಇವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸರ್, ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದ್ದು ವೈಜಾಗ್ನಲ್ಲಿ ಅಡಗಿದ್ರಂತೆ ಸತ್ಯಾರೆಡ್ಡಿ ಮತ್ತು ಸುನೀಲ್. ಅವ್ರನ್ನ ಕರ್ಕೊಂಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ 50 ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟಿದ್ದೀವಿ. ಎಡಿಟ್ರು ಅಂದರೆ ಸಿನಿಮಾದ ಎಡಿಟ್ರು ಮಾರ್ಟಿನ್ ಸಿನಿಮಾದ ಎಡಿಟ್ರಿಗೂ ಆ್ಯಪಲ್ ಫೋನ್ ಕೊಟ್ಟಿದ್ದೀವಿ. ಸೊ 74 ಲಕ್ಷ ಇಡೀ ಟೀಮ್ಗೆ ಹೋಗಿದೆ ಕಮಿಷನ್ ರೂಪದಲ್ಲಿ ಅನ್ನೋದು ಅವರ ಆರೋಪ. ಸೊ ಆರೋಪ ಪ್ರೊಡ್ಯೂಸರ್ ಏನು ಆರೋಪ ಮಾಡ್ತಾ ಇಲ್ಲ, ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಹೇಳಿಕೆ ಆಧಾರದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಪೊಲೀಸವರು 3 ಸಲ ನೋಟಿಸನ್ನು ಕೊಟ್ಟಿದ್ದಾರೆ ಅರ್ಜುನ್ಗೆ. 3 ಸಲ ನೋಟಿಸ್ಗೂ ಸ್ಟೇಷನ್ಗೆ ಹೋಗಿದ್ದಾರೆ ಮತ್ತು ತನಿಖೆಗೆ ಸಹಕರಿಸಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರ ಕೊಟ್ಟಿಲ್ಲ. ಯಾವುದೋ ಒಂದು ಒತ್ತಡದ ಮೇಲೆ ಆ ಥರ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಅವರು ಆ ರೀತಿಯಾಗಿರ್ತಕ್ಕಂಥ ಅರ್ಜುನ್ ಅವ್ರಿಗೆ 50 ಲಕ್ಷ ಕೊಟ್ಟಿರ್ತಾರೆ. ಈಗ ನಾನು ಯಾವುದೋ ದಾರಿಲ್ಲೋದವ್ರು ನಿಮ್ಗೆ 50 ಲಕ್ಷ ಕೊಟ್ಟಿದ್ದೆ ಅಂತ ಸಾಕ್ಷಿ ಬೇಕಲ್ಲ. ಸಾಕ್ಷಿ ಬಂದಿದ್ದು ಯಾವುದೋ ರೀತಿಯಾಗಿರ್ತಕ್ಕಂಥ ಸಾಕ್ಷಿ ಪೊಲೀಸವ್ರಿಗೆ ಸಿಕ್ಕಿಲ್ಲ ಮತ್ತು ಆ ರೀತಿಯ ಒಂದು ಸಂಬಂಧವೂ ಇಲ್ಲ. ಅರ್ಜುನ್ಗೂ ಮತ್ತು ಸತ್ಯಾರೆಡ್ಡಿ ಯಾರು ಅಂತಲೂ ಗೊತ್ತಿಲ್ಲ, ಇದಕ್ಕೆ ಸಂಬಂಧವೂ ಇಲ್ಲ. ಮತ್ತು ಆ ನಿಟ್ಟಿನಲ್ಲಿ ಯಾವ ಮೆಟೀರಿಯಲ್ಸು ಇಲ್ಲ, ಸಾಕ್ಷಿಗಳು ಇಲ್ಲ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಹೇಳಿಕೆ ಕೊಟ್ಟು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ನಂತರ
ಸೊ ಮೆಹ್ತಾ ಅವ್ರಿಗೆ ಏನು ಪ್ರೊಡ್ಯೂಸರ್ ಏನಿದ್ದಾರೆ ಅನೇಕ ವಿಚಾರಗಳಲ್ಲಿ ಪೇಮೆಂಟ್ ಮಾಡದೇ ಇರ್ತಕ್ಕಂಥ ವಿಚಾರಗಳಲ್ಲಿ ದಯವಿಟ್ಟು ಬಂದು ಚರ್ಚೆ ಮಾಡೋಣ. ಫಿಲ್ಮ್ ರಿಲೀಸ್ ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ವಿಚಾರ ಚರ್ಚೆ ಮಾಡಿ ಅಂತ ಮೇಲ್ಗಳನ್ನು ಕಳಿಸಿದ್ದಾರೆ. ವಾಟ್ಸಪ್ಗಳ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ನಮ್ಮ ಪ್ಲೇಸ್ಗಾದ್ರೂ ಬನ್ನಿ, ಇಲ್ಲ ನಿಮ್ಮ ಆಫೀಸ್ಗಾದ್ರೂ ಬರ್ತೀವಿ, ಅಥವಾ ನೀವು ಕಾಮನ್ ಪ್ಲೇಸ್ ಆದರೂ ಮಾಡಿ ಅಂತ ಇಲ್ಲಿವರೆಗೂ ಬಂದಿರಲಿಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಇವತ್ತಿನ ದಿವಸ ಲೀಗಲ್ ನೋಟಿಸನ್ನು ನೀವು ಮೆಹ್ತಾ ಕೊಟ್ಟಿದ್ದೀವಿ. ನೋಡಿ, ಇಷ್ಟೆಲ್ಲ ಸಮಸ್ಯೆಗಳು ಮಾರ್ಟಿನ್ ಪ್ರವೃತ್ತಿಯಲ್ಲಿ ನಾನು ಸಂಪೂರ್ಣವಾಗಿ ಕೆಲಸ ಮಾಡಿದ್ದೀನಿ. ನಾನು ಅನೇಕ ನಿದ್ರೆ ಕಳೆದೋಗಿರ್ತಕ್ಕಂಥ ರಾತ್ರಿಗಳು ಎಷ್ಟೋ ಇದ್ದಾವೆ. ನಾನು ಮಾರ್ಟಿನ್ಗೆ ನಾನು ಸ್ವಂತ ಮಗು ಥರ ನಾನು ನೋಡಿಕೊಂಡು ಕೆಲಸ ಮಾಡಿದ್ದೀನಿ. ಎಕ್ಸಸ್ ವರ್ಕ್ ಅನೇಕ ತಿಂಗಳು ಒಂದೂವರೆ ವರ್ಷಗಳ ಎಕ್ಸ್ಟ್ರಾ ನಾನು ಫಿಲ್ಮ್ಗೆ ಕೆಲಸ ಮಾಡಿದ್ದೀನಿ. ಇವತ್ತೂ ಸಹ ಕೆಲಸ ಮಾಡ್ಕೊಂಡದ್ದು, ಯಾಕಂದರೆ ಬಿಡುಗಡೆ ಡೇಟ್ ಫಿಕ್ಸ್ ಮಾಡಿರೋದ್ರಿಂದ ಇವತ್ತಿಗೂ ಸಹ ಆ ಕೆಲಸವನ್ನು ಮಾಡ್ತಾಯಿದ್ವಿ. ಆ ಕಾರಣಕ್ಕಾಗಿ ನೀವು ದಯವಿಟ್ಟು ಈ ವಿಚಾರ ಬಂದು ಚರ್ಚೆ ಮಾಡ್ಕೊಳ್ಳಿ. ಅಥವಾ ನೀವು ಹೇಳಿದ ಪ್ಲೇಸ್ಗಾದರೂ ಬರ್ತೀವಿ, ಅಥವಾ ನಾವು ಹೇಳಿದ ಪ್ಲೇಸ್ಗಾದ್ರೂ ಬಿಟ್ಟು, ಅಥವಾ ಕಾಮನ್ ಪ್ಲೇಸ್ಗಾದರೂ ಬನ್ನಿ ಅಂತಕ್ಕಂಥ ವಿಚಾರವನ್ನು ಲೀಗಲ್ ನೋಟಿಸ್ ಮುಖಾಂತರ. ಈಗ ಇವತ್ತು ಒಂದು 3 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ಅವ್ರು ಕೊಡಬೇಕಾಗ್ತದೆ. ಸರ್, ಈಗ ಅದೇ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಿರೋ AP ಅರ್ಜುನ್ ಅವ್ರ ಡಿಮಾಂಡ್ಸ್ ಏನು, ಅವ್ರಿಗೆ ಎಷ್ಟು ದುಡ್ಡು ಬರಬೇಕು ಅನ್ನೋಂಥದ್ದು ಅವ್ರ ಆರೋಪ ಅನ್ನೋಂಥದ್ದು. ನೋಡಿ, ಈಗ 1,50,00,000 ರೂಪಾಯಿ ಫಿಲ್ಮ್ಗೆ ಒಪ್ಕೊಂಡಿರ್ತಕ್ಕಂಥದ್ದು. ಅದು ಅಗ್ರಿಮೆಂಟ್ ಪ್ರಕಾರ ವಿತಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು. ದುರಾದೃಷ್ಟವಶಾತ್ ನಾನ್ ಕೋಆಪರೇಷನ್ ಅಸಹಕಾರದಿಂದ, ಪ್ರೊಡ್ಯೂಸರ್ ಅಸಹಕಾರದಿಂದ ಆ ಕೆಲಸ ಆಗಲಿಲ್ಲ. ಅತಿ ಹೆಚ್ಚಿನ ಟೈಮನ್ನು ಮತ್ತು 1.5 ವರ್ಷಗಳ ಕಾಲ ಎಕ್ಸ್ಟ್ರಾ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 3 ಕೋಟಿಗಿಂತ ಹೆಚ್ಚು ದುಡ್ಡು ಮೆಹ್ತಾ ಅವರಿಂದ, ಪ್ರೊಡ್ಯೂಸರಿಂದ ಇವರು ಬರಬೇಕು. ನೀವು ನಮ್ಮ ದುಡ್ಡನ್ನು ಏನು ನಾವು ಮಾಡಿರ್ತಕ್ಕಂಥ ಕೂಲಿಯ ಕೆಲಸ ಏನು ಮಾಡಿದ್ದೀವಿ, ಪ್ರೊಡ್ಯೂಸರ್ ಕೆಲಸ ಏನು ಮಾಡಿದ್ವಿ, ಆ ಕೆಲಸಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ನೀವು ಕೊಡಿ. ಮತ್ತು ನೀವು ಈ ಪೇಮೆಂಟ್ ಸ್ಟಾಲ್ ಆಗಿದೆ, ಯಾವುದು ಪೇಮೆಂಟ್ಸ್ ಎಲ್ಲ ಪೆಂಡಿಂಗ್ ಇದ್ದಾವೆ ಆ ಪೆಂಡಿಂಗ್ ಅಂತ ರಿಲೀಸ್ ಮಾಡಿ. ಮತ್ತು GST ಎಲ್ಲ ಅಪ್ಲಿಕಬಿಲಿಟಿ ಇದೆ, ಅದು GST ಅಮೌಂಟನ್ನು ಏನೇನಿದೆ ಅದನ್ನು ನೀವು ಕೊಡಿ. ಆಮೇಲೆ ನೀವು ಬಂದು ಈ ಮೂವಿಯನ್ನು ಇಮಿಡಿಯೇಟಾಗಿ ಪರಸ್ಪರ ಮಾತುಕತೆ ಮುಖಾಂತರ ಚರ್ಚೆ ಮಾಡ್ಕೊಳ್ಳೋಣ, ಬಂದು ಚರ್ಚೆ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ನೋಟಿಸನ್ನು. ಒಂದು ವೇಳೆ ನೀವೇನಾದರೂ ಇದಕ್ಕೆ ತೊಂದರೆ ಕೊಟ್ಟರೆ, ಅಂದರೆ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡ್ತೀವಿ. ನಮ್ಗೆ ಆಗಿರ್ತಕ್ಕಂಥ ನಷ್ಟವನ್ನು ನೀವು ತುಂಬಿಸ್ಕೊಡ್ಬೇಕಾಗ್ತದೆ. ಈಗ ನಮಗೆ ಕೊಡಬೇಕಾಗಿರ್ತಂಥ ದುಡ್ಡನ್ನು ನೀವು ಕೊಡಬೇಕಾಗ್ತದೆ. ಹಾಗಾಗಿ ನೀವು ದಯವಿಟ್ಟು ಇಮಿಡಿಯೇಟಾಗಿ ವಿತಿನ್ 15 ಡೇಸ್ ಒಳಗಡೆ ನೀವು ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕ್ರಿಮಿನಲ್ ಕೇಸ್ಗಳು, ಸಿವಿಲ್ ಕೇಸ್ಗಳಾಗಿ ನಾವು ಪ್ರಾಸಿಕ್ಯೂಟ್ ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸರ್, ನೀವು ಹೇಳಿದ್ರಿ ಅಂದರೆ ಈ ಕ್ಷಣಕ್ಕೂ ಸಿನಿಮಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ AP ಅರ್ಜುನ್ ಅವರು ಅಂತ. ಬಟ್ ಉದಯ್ ಮೆಹ್ತಾ ಹೇಳೋದು ಪ್ರಕಾರ ಅಂದರೆ ನಾವು ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಒಂದು ಗ್ಲಿಮ್ಸನ್ನು ಬಿಟ್ಟರು, ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಆ ಟೈಮಲ್ಲಿ ಅದನ್ನು ಯಾವುದು ವೀಡಿಯೋ ಹಾಕ್ಕೊಳ್ಳಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇಲ್ಲ. ಆಮೇಲೆ ಧ್ರುವ ಸರ್ ಡಬ್ಬಿಂಗ್ ಮಾಡಿದ್ರು, ಆ ಟೈಮಲ್ಲಿ ಮುಂದೆ ನಿಂತ್ಕೊಳ್ಳಿಲ್ಲ AP ಅರ್ಜುನ್ ಅವರು ಅನ್ನೋಂಥದ್ದು ಉದಯ್ ಹೇಳ್ತಿರ್ತಕ್ಕಂಥದ್ದು ಮಾತುಗಳು. ಸೊ ಇದಕ್ಕೆ ನೀವೇನು ಹೇಳ್ತೀರಾ ಅಂತ? ನೋಡಿ, ನನ್ನ ಕಕ್ಷಿದಾರರ ಪ್ರಕಾರವಾಗಿ ಇವತ್ತಿನವರೆಗೂ ಪ್ರತಿಯೊಂದು ಹೆಜ್ಜೆಗೂ ತನ್ನ ಚಿತ್ರವನ್ನು ಮಗು ಥರ ನೋಡ್ಕೊಂಡಿದ್ದಾರೆ. ಆ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ಬಹಳ ಪ್ರಾಮಾಣಿಕವಾಗಿ ಇವತ್ತಿನವರೆಗೂ ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಸಹ ಪ್ರೊಡ್ಯೂಸರ್ ಜೊತೆ ವಾಗ್ವಾದ ಮಾಡ್ಕೊಂಡಿಲ್ಲ, ಎಂದೂ ಸಹ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಪ್ರೊಡ್ಯೂಸರೇ ಇವ್ರ ವಿರುದ್ಧ ಅನಗತ್ಯವಾಗಿ ತೊಂದರೆ ಕೊಟ್ಟಿರ್ತಕ್ಕಂಥ ವಿಚಾರಗಳು ನಾವು ಗಮನಕ್ಕೆ ಬಂದಿದೆ ಅನ್ನುವಂಥ ವಿಚಾರ ಅರ್ಜುನ್ ಅವರು ನಂಗೆ ಪದೇ ಪದೇ ಹೇಳಿದ್ದಾರೆ. ನೀವು ಇದೆಲ್ಲ ಸಮಸ್ಯೆಗಳು, ಯಾಕಂದರೆ ಇವ್ರಿಗೂ ತೊಂದರೆ ಇದೆ. ಈಗ ಪ್ರೊಡ್ಯೂಸರ್ ಮಾಡಿರ್ತಕ್ಕಂಥ ಇವ್ರಿಗೂ ಕೆಟ್ಟ ಹೆಸರು ಬರ್ತದೆ. ಯಾರನ್ನೂ ಸಹ ತನ್ನ ಮಗುನ ಸಾಯಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಪ್ರೊಡ್ಯೂಸರ್ ಆಗಲಿ, ಆ್ಯಕ್ಟ್ರ್ ಆಗಲಿ ಮತ್ತು ನಿರ್ದೇಶಕರಾಗಲಿ ಪರಸ್ಪರ ಕೂತ್ಕೊಂಡು ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಈ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಂಡ್ರೆ ಅನುಕೂಲ. ಇಲ್ಲಾಂದರೆ ಇವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕಾನೂನಾತ್ಮಕವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕಾಗ್ತದೆ, ಸಿವಿಲ್ ಮೊಕದ್ದಮೆಯನ್ನು ಹೂಡಬೇಕಾಗ್ತದೆ. ಮತ್ತು ಇವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು, ಇವ್ರಿಗಾಗಿರ್ತಕ್ಕಂಥ ಲಾಸನ್ನು ಪ್ರೊಡ್ಯೂಸರೇ ಕಟ್ಕೊಡ್ಬೇಕಾಗ್ತದೆ. ಯಾಕಂದರೆ ಚಿತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮೂಡಿ ಬಂದಿರತಕ್ಕಂಥ ಚಿತ್ರ. ಪ್ರತಿಯೊಂದು ಹೆಜ್ಜೆಗೂ ಸಹ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ವಿಚಾರದಲ್ಲಾಗಲಿ, ಚಿತ್ರ ಬಿಡುಗಡೆ ಸಂದರ್ಭದ ವಿಚಾರಗಳಲ್ಲಾಗಲಿ ಪ್ರತಿಯೊಂದು ಹೆಜ್ಜೆಗೂ ಇವರು ಕೆಲಸ ಮಾಡಿದ್ದಾರೆ. ಅದು ಇವರೇ ಪ್ರೊಡ್ಯೂಸರೇ ಸಹ ಅರ್ಜುನ್ ಫಿಲಮ್ಸ್ ಅಂತಕ್ಕಂಥ, ಅರ್ಜುನ್ ಫಿಲಮ್ ಮಾರ್ಟಿನ್ ಅಂತಕ್ಕಂಥ ಏನು ಟ್ಯಾಗ್ಲೈನ್ ಇದೆ, ಅದು ಅರ್ಜುನ್ ಹೆಸರನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಇವರು ಸರಿಯಾಗಿ ಸಹಕರಿಸಿಲ್ಲ ಮತ್ತು ಪೇಮೆಂಟ್ಸನ್ನು ಕೊಟ್ಟಿಲ್ಲ. ಈಗ ಹಾಗಾಗಿ ಇವ್ರಿಗೂ ಸಂಸಾರ ಇದೆಯಲ್ಲ, ಇವರು ಜೀವನ ಮಾಡಬೇಕಾಗಲ್ಲ. ಸುಮ್ಮನೆ ದುಡ್ಡು ಕೊಡಲಿಲ್ಲ ಅಂದರೆ ಎಲ್ಲಿ ಅವ್ರು ಜೀವನ ಮಾಡೋಕ್ಕಾಗ್ತದೆ? ಯಾಕಂದರೆ ಸಾಕಷ್ಟು ಸಾಲಗಳು ಮಾಡಿರ್ತಾರೆ, ಜೀವನ ಮಾಡಿರ್ಬೇಕಲ್ಲ ಇವರು. ಸೊ ಅದನ್ನು ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕನ್ನಡ ಇವ್ರಿಗೂ ಪ್ರೊಡ್ಯೂಸರ್ಸ್ಗೂ ಒಳ್ಳೆ ಬೆಳವಣಿಗೆ ಅಲ್ಲ, ಕನ್ನಡ ಚಿತ್ರನಿಗೂ ಒಳ್ಳೆ ಬೆಳವಣಿಗೆ ಅಲ್ಲ, ಚಿತ್ರನಟರಿಗೂ ಆಗಲಿ, ನಿರ್ದೇಶಕರಿಗಾಗಲಿ ಮತ್ತು ಪ್ರೊಡ್ಯೂಸರ್ಗಾಗಲಿ.
ಯಾರಿಗೂ ಈ ರೀತಿ ಒಳ್ಳೆ ಬೆಳವಣಿಗೆ ಅಲ್ಲ. ಇವರೆಲ್ಲ ಕೂತ್ಕೊಂಡು ಪರಸ್ಪರ ಸಮನ್ವಯದಿಂದ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಂಡು ಇದನ್ನು ಚಿತ್ರ ಬಿಡುಗಡೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಸಾಕಷ್ಟು ಕೇಸುಗಳನ್ನ ಸಾಲ್ವ್ ಮಾಡಿಕೊಟ್ಟಿದ್ದೀರಾ. ಸೊ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಸಿನಿಮಾನ ಪ್ರಮೋಷನ್ ಮಾಡಲಿಕ್ಕೋಸ್ಕರ ಕೆಲವು ಗಿಮಿಕ್ಗಳನ್ನು ಮಾಡ್ತಾರೆ. ಆ ಥರದ್ದು ಈಗ ನೋಡಿದ್ರೆ ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಿದ್ದಾರೆ, ಇವ್ರ ಮೇಲೆ ಅವ್ರು ಆರೋಪ ಮಾಡ್ತಿದ್ದಾರೆ. ಸೊ ಇದು ಒಂದು ರೀತಿಲಿ ಏನಾದರೂ ಪ್ರಮೋಷನ್ ಗಿಮಿಕ್ ಅಂತ ಕೆಲವ್ರಿಗೆ ಅನ್ಸೋದು ಸಹಜ. ಅಂಥವ್ರಿಗೆ ವಕೀಲರಾಗಿ ಏನು ಹೇಳ್ತೀರಾ? ಹೌದಾ ಆ ಥರದ್ದು ಏನಾದರೂ ಗಿಮಿಕಾ ಅನ್ನುವಂಥದ್ದು? ಇಲ್ಲ, ನನ್ನ ಕಕ್ಷಿದಾರರು ಹೇಳಿರ್ತಕ್ಕಂಥ ಪ್ರಕಾರವಾಗಿ ಯಾವತ್ತೂ ಸಹ ಅವ್ರ ವಿರುದ್ಧ ತೊಂದರೆ ಕೊಡಬೇಕು, ಚಿತ್ರಕ್ಕೆ ತೊಂದರೆ ಕೊಡಬೇಕು ಅನ್ನೋದಾಗಲಿ ಅಥವಾ ನಿರ್ದೇಶಕರ ವಿರುದ್ಧ ಹೋಗಬೇಕು ಅನ್ನೋದಾಗಲಿ ಅಥವಾ ಇದನ್ನು ಯಾವುದೋ ಗಿಮಿಕ್ಗೋಸ್ಕರ ಮಾಡೋದಾಗಲಿ ಅಂತಲ್ಲ. ಇದು ಹೊಟ್ಟೆಪಾಡಿನ ವಿಚಾರ. ನೋಡಿ, ಬಹಳ ಮಗುವಿನ ರೀತಿಯಲ್ಲಿ ಈ ಚಿತ್ರವನ್ನು ಸುಮಾರು 3 ವರ್ಷಗಳ ಕಾಲ ಕಷ್ಟಪಟ್ಟು ತೆಗೆದಿರ್ತಕ್ಕಂಥದ್ದು, ಬಂದಿರತಕ್ಕಂಥ ಚಿತ್ರ ಮತ್ತು ಪ್ಯಾನ್ ಇಂಡಿಯಾ ಮೂವಿ. ವಿಶೇಷವಾಗಿ ಇದು ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ. ಸೊ ಹಾಗಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಚಿತ್ರ. ಹಾಗೆ ಯಾರೂ ಸಹ ಈ ರೀತಿಯಾಗಿರ್ತಕ್ಕಂಥ ಕನ್ನಡ ಚಿತ್ರದಲ್ಲಿ ಈ ರೀತಿ ಮಾಡುವಂಥವ್ರು ಯಾರೂ ಇಲ್ಲ. ಬಟ್ ಭಿನ್ನಾಭಿಪ್ರಾಯಗಳಿದ್ದಾವೆ ಇವ್ರ ಮಧ್ಯೆ. ಒಂದು ಕೆಲವು ಪೇಮೆಂಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇರ್ಬೋದು, ಅಥವಾ ಚಿತ್ರದಲ್ಲಿ ಕೆಲವು ಹೆಸರುಗಳು ತೆಗೆದಿರ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ಈ ರೀತಿಯಾಗಿರ್ತಕ್ಕ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಇವತ್ತಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಾವು ಇವಾಗ ಪ್ರೊಡ್ಯೂಸರ್ಸು ಮುಂದೆ ಬಂದರೆ ಖಂಡಿತವಾಗ್ಲೂ ಸಹ ಇದನ್ನು ಸಾಲ್ವ್ ಮಾಡಿ ಕನ್ನಡ ಚಿತ್ರರಂಗನ ಉಳಿಸುವಂಥ ಒಂದು ಪ್ರಯತ್ನ. ನನ್ನ ನಮಗೂ ಒಂದು ರೀತಿಯಾಗಿರ್ತಕ್ಕಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರ ಮೇಲೆ ಆರೋಪಗಳು ಮಾಡ್ಕೊಂಡು ಹೋಗೋದ್ರಿಂದನೇ ಇದು ಸಮಸ್ಯೆ ಸಾಲ್ವ್ ಆಗೋದಿಲ್ಲ, ಅಥವಾ ಅವರು ಇವ್ರ ಮೇಲೆ ಆರೋಪಗಳು ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಸಮಸ್ಯೆ ಇವು ಪರಸ್ಪರ ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ತದೆ. ದುರಾದೃಷ್ಟವಶಾತ್ ಮೆಹ್ತಾ ಅವರು ಇವ್ರ ಪ್ರೊಡ್ಯೂಸರ್ಸು ಅವ್ರು ಕೂರ್ಲಿಕ್ಕೆ ಸಿದ್ಧ ಇಲ್ಲ. ಅನೇಕ ಸಂದರ್ಭದಲ್ಲಿ ವಾಟ್ಸಪ್ ಮೆಸೇಜ್ಗಳಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಮೇಲ್ ಕಳಿಸೋದ್ರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಕಡೆಗೆ ಲೀಗಲ್ ನೋಟಿಸ್ ಮುಖಾಂತರ ಅನಿವಾರ್ಯವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಲೀಗಲ್ ನೋಟಿಸ್ ಕಳಿಸಿದ್ರೂ ಸಹ ಇವತ್ತಿಗೂ ಇಟ್ ಇಸ್ ಆಲ್ವೇಸ್ ಓಪನ್. ಇವನ್ ಐ ವಿಲ್ ಸಜೆಸ್ಟ್ ಮೈ ಕ್ಲೈಂಟ್, ನನ್ನ ಕಕ್ಷಿದಾರರಿಗೆ ನಾನು ಸಲಹೆಯನ್ನು ಕೊಡ್ತೀನಿ, ಪರಸ್ಪರ ಕೂತ್ಕೊಂಡು ಸಾಲ್ವ್ ಮಾಡ್ಕೊತಕ್ಕಂಥದ್ದು ಕನ್ನಡ ಅಭಿವೃದ್ಧಿಗೆ ಒಂದು ಅನುಕೂಲ ಆಗ್ತದೆ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಸಂದೇಶ ಕೊಟ್ಟಂಗೆ ಆಗ್ತದೆ. ಅನಗತ್ಯವಾಗಿ ಡಿಸ್ಪ್ಯೂಟ್ ಮಾಡ್ಕೊಳ್ಳೋದ್ರಿಂದ ಇಬ್ಬರೂ ಲಾಸ್ ಆಗ್ತಾರೆ, ಇಬ್ರಿಗೂ ನಷ್ಟ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಕನ್ನಡ ಜನತೆಗೆ ನಷ್ಟ ಆಗ್ತದೆ. ಯಾವುದೋ ಆಸೆ ಇಟ್ಕೊಂಡಿದ್ದಾರೆ ಜನ, ದೊಡ್ಡ ಚಿತ್ರ ಬರ್ತಾಯಿದೆ ಅಂದ್ಕೊಂಡಿದ್ದಾರೆ. ಆ ಒಂದು ಆಸೆ ಅಥವಾ ಆ ಒಂದು ನಂಬಿಕೆ ಹೋಗ್ಬಿಡ್ತದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಪ್ರೊಡ್ಯೂಸರು ಮಾಡಬೇಕು ಮತ್ತು ನಿರ್ದೇಶಕರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಕೊನೆಯ ಪ್ರಶ್ನೆ. ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾ, ಅದ್ರ ಬಗ್ಗೆ ತುಂಬ ಪ್ಯಾಷನ್ನು, ಒಲವಿದೆ ಅಂತ ಕಾಣಿಸುತ್ತೆ ನಿಮ್ಮ ಮಾತುಗಳನ್ನು ಕೇಳಿದಾಗ. ಬಟ್ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲ. ಕೆಲವು ಸ್ಟಾರ್ಸ್ಗಳು ಕಂಪ್ಲೇಂಟು, ಕೇಸು ಅಂತ ಜೈಲಲ್ಲಿ ಕೂರುವಂಥ ಪರಿಸ್ಥಿತಿ, ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬರ್ತಾ ಇಲ್ಲ. ಮಾರ್ಟಿನ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ಈ ವರ್ಷ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ, ಬಾಕ್ಸ್ ಆಫೀಸ್ ಚೆನ್ನಾಗುತ್ತೆ, ಕನ್ನಡ ಚಿತ್ರರಂಗದ ಮಾರ್ಕೆಟ್ ಚೆನ್ನಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಅಂಥದ್ರಲ್ಲಿ ಈ ಥರದೊಂದು ಸಮಸ್ಯೆ. ಸೊ ನೀವು ಕೂಡ ಸಿನಿಮಾನ ನೋಡ್ತೀರಾ ಅಥವಾ ಯಾವ ಥರದ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ, ಮಾರ್ಟಿನ್ನು, ಅದ್ರ ಮೇಲೂ ಕೂಡ ಒಲವಿದೆ ಅಂತ ಕಾಣಿಸ್ತಾ ಇದೆ ನಿಮ್ಮ ಮಾತುಗಳಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದು. ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಆದರ್ಶಪ್ರಾಯವಾಗಿರ್ತಕ್ಕಂಥ ಚಿತ್ರಗಳು ಡಾಕ್ಟರ್ ರಾಜ್ಕುಮಾರು ಮತ್ತು ಕೆಲವು ಹಿರಿಯ ನಟರುಗಳಿಗೆ ಹೋಯಿತು. ಇವತ್ತು ಈಗಿನ ದಿನಗಳಲ್ಲಿ ಈಗಿನ ಟ್ರೆಂಡಿಗೆ ತಕ್ಕಂಗೆ ಚಲನಚಿತ್ರಗಳನ್ನು ತೆಗಿತಾ ಇದ್ದಾರೆ. ನಾವು ಕಾಲ ಬದಲಾಗ್ತಾ ಇದೆ, ಸಮಸ್ಯೆಗೆ ತಕ್ಕಂಗೆ ನಾವು ಸಹ ಬದಲಾಗುವಂಥ ಮನಸ್ಥಿತಿಗಳು ಬದಲಾಗ್ತಾ ಇದ್ದಾವೆ. ಸೊ ಹೀಗಾಗಿ ಯಾವುದೇ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಈ ದೊಡ್ಡ ಮಟ್ಟದ ಬಜೆಟನ್ನಿಟ್ಟು ಚಿತ್ರ ತೆಗೆಯತಕ್ಕಂಥದ್ದು, ಇದರ ವ್ಯಾಪ್ತಿ ಭಾಳ ಕಡಿಮೆ ಇದೆ. ಆದರೂ ದೊಡ್ಡ ಮಟ್ಟದ ಚಿತ್ರಗಳನ್ನು ತೆಗೆಯುವಂಥದ್ದು ಸುಲಭ ಅಲ್ಲ. ಯಾಕಂದರೆ ನನಗೆ ಗೊತ್ತಿದೆ, ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ಸ್ಕಿಲ್ ಇರ್ತಕ್ಕಂಥ ಡೈರೆಕ್ಟರ್ಸ್ ಆಗಲಿ ಅಥವಾ ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗಲಿ ಸಿಗೋದು ಭಾಳ ವಿರಳ. ಇಂಥ ಸಂದರ್ಭದಲ್ಲಿ ಬಹಳ ಪರಸ್ಪರ ಏನು ತೀರ್ಮಾನ ಮಾಡಿ ಧೈರ್ಯ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಇದನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಬೇಕು ಹೊರತು ಇದನ್ನು ಚೀಟುವಂಥ ಪ್ರಯತ್ನಗಳು ಮಾಡಬಾರ್ದು. ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸಹ ಲೀಗಲ್ ನೋಟಿಸ್ ಕೊಡುವಾಗಲೂ ಸಹ ಸಾಮಾನ್ಯವಾಗಿ ಭಾಳ ಹಾರ್ಷಾಗಿ ಲೀಗಲ್ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಸಾಮಾನ್ಯವಾಗಿ ನಾನು ನೋಡ್ತೀನಿ. ಎಷ್ಟೋ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಉದ್ದೇಶ ಇಷ್ಟೇ, ಇವರಿಬ್ಬರ ವಿಶ್ವಾಸವನ್ನು ಅಥವಾ ಅವರ ಸ್ನೇಹತ್ವವನ್ನು ದೂರ ಮಾಡಬಾರ್ದು. ಕಡಿಮೆ ಅವರ ಮೇಲೆ ಇವರು ಇರ್ತಕ್ಕಂಥ ಅಂತರವನ್ನು ಕಡಿಮೆ ಮಾಡಬೇಕು. ಈ ಕನ್ನಡ ಚಲನಚಿತ್ರಗಳಿಗೆ ಅನುಕೂಲ ಆಗಬೇಕು, ಕನ್ನಡ ಚಿತ್ರರಂಗ ಬೆಳೀಬೇಕು. ಈ ಪರಸ್ಪರ ಒಡಂಬಡಿಕೆ ಮಾಡಿಕೊಂಡು ಒಳ್ಳೆತನದಿಂದ ಇವರನ್ನು ತೀರ್ಮಾನ ಮಾಡಿಕೊಂಡು ಚಿತ್ರ ಬಿಡುಗಡೆ ಆಗಬೇಕು, ಒಳ್ಳೆ ದುಡ್ಡು ಗಳಿಕೆ ಮಾಡಬೇಕು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು. ಅದು ನಮ್ಮ ಕನ್ನಡದ ಒಂದು ಹೆಸರನ್ನು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಸಹ ಭಾಳ ಸ್ಮೂತಾಗಿ ಈ ಲೀಗಲ್ ನೋಟಿಸನ್ನು ಕೊಟ್ಟಿದ್ದೀನಿ ಮತ್ತು ಅವ್ರು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ವಿ. ಲೀಗಲ್ ನೋಟಿಸಲ್ಲಿ ನೀವು ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ, ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು, ಏನು ಬರಬೇಕು ಏನು ಬರಬಾರ್ದು, ಇದು ಶಾರ್ಟ್ ಟೈಮ್ ಇರೋದ್ರಿಂದ, ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತಕ್ಕಂಥ ಹೇಳ್ತಾ ಇರೋದ್ರಿಂದ ನೀವು ಬಂದು, ಯಾಕಂದರೆ ಸಾಕಷ್ಟು ಪ್ರಚಾರ ಆಗಿದೆ, ರಾಷ್ಟ್ರೀಯ ಮಟ್ಟದಲ್ಲೂ ಪ್ರಚಾರ ಆಗಿರ್ತಕ್ಕಂಥ ಚಿತ್ರ. ಸೊ ಬಂದು ಸಾಲ್ವ್ ಮಾಡ್ಕೊಳ್ಳಿರ್ತಕ್ಕಂಥ ಒಂದು ನೋಟಿಸನ್ನು ಸಹ ಕೊಟ್ಟಿದ್ದೀವಿ. ಫೈನಾನ್ಷಿಯಲ್ ವಿಚಾರದಲ್ಲಿ ಏನಾದರೂ ತಗಾದಗಳಿದ್ರೆ ಅದನ್ನು ಸಹ ಮಾತಾಡೋಣ, ಅಸಹಕಾರ ವಿಚಾರದಲ್ಲಿ ಏನೋ ತಗಾದಿದ್ರೆ ಅದನ್ನು ಮಾತಾಡೋಣ, ಮತ್ತು ಯಾರ್ಯಾರು ಏನು ಸಮಸ್ಯೆಗಳಿದ್ದರೆ ಅದನ್ನು ಮಾತಾಡೋಣ. ಆದರೆ ಇವತ್ತು ಟಿ ವಿಯಲ್ಲಿ ಬಂದಂಗೆ ಯಾವುದೇ ಕಾರಣಕ್ಕೂ ಅರ್ಜುನನ್ನು ಅರೆಸ್ಟ್ ಮಾಡ್ತಾರೆ, ಅರ್ಜುನ್ 50 ಲಕ್ಷ ತಗೊಂಡಿದ್ದಾರೆ, ಅವೆಲ್ಲ ಸುಳ್ಳು ಮಾಹಿತಿಯನ್ನು ಸಹ ಕೊಟ್ಟಿರ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ನಾನು ಇವತ್ತಿಗೂ ಸಹ ಇವನ್ ಪ್ರೊಡ್ಯೂಸರ್ಗೆ ಅವ್ರಿಗೇನು ಕೆಟ್ಟದಾಗಲಿ ಅಂತ ಬಯಸ್ಲಿಕ್ಕಾಗೋದಿಲ್ಲ, ಯಾಕಂದ್ರೆ ಅಂಥ ಪ್ರೊಡ್ಯೂಸರ್ಸ್ ಇದ್ದರೆ ಒಳ್ಳೆ ಬೆಳಿಬೋದು. ಬಟ್ ಆದರೆ ಇಂಥ ಡೈರೆಕ್ಟ್ರುಗಳನ್ನ ಕಳ್ಕೊಂಡ್ರೆ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಆಗ್ತದೆ. ಸೊ ಕನ್ನಡ ಚಿತ್ರರಂಗ ಲಾಸ್ ಆಗ್ಬೋದು. ಕರ್ನಾಟಕದಲ್ಲಿ ಈ ಒಂದು ಪ್ರತಿಭೆಗಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸಮನ್ವಯದಿಂದ ಈ ಸಮಸ್ಯೆಯನ್ನು ಸಾಲ್ವ್ ಮಾಡತಕ್ಕಂಥ ದೃಷ್ಟಿಯಿಂದ ಒಂದು ಲೀಗಲ್ ನೋಟಿಸನ್ನು ಕೊಟ್ಟು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಒಂದು ವೇಳೆ ಬಿಡುಗಡೆ ಮುಂಚಿತವಾಗಿ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆದರೆ ತುಂಬ ಒಳ್ಳೆಯದು, ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತು ರಾಜ್ಯಕ್ಕೂ ಅನುಕೂಲ ಆಗ್ತದೆ, ಕನ್ನಡಕ್ಕೂ ಅನುಕೂಲ ಆಗ್ತದೆ, ಕನ್ನಡನೂ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್. ನಮಗೆ ಕೇಸ್ ಸಿಕ್ಕಿದೆಯಾ, ನಮ್ಮ ಚಾರ್ಜ್ ಬರ್ತಾ ಇದೆಯಾ, ಅಷ್ಟು ಸಾಕು, ನಾವು ಫೈಟ್ ಮಾಡೋಣ ಅನ್ನೋ ಮನಸ್ಥಿತಿ ಇರುವಂಥ ವಕೀಲರುಗಳು ನಮ್ಮ ಮಧ್ಯೆ ತುಂಬ ಜನರಿದ್ದಾರೆ. ಆದರೆ ನಮ್ಮ ಚಾರ್ಜು, ಈ ಕೇಸು ಇದೆಲ್ಲ ಮುಖ್ಯ ಅಲ್ಲ. ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾಗಳು ಉಳಿಬೇಕು. ಈ ಒಂದು ಕೆಟ್ಟ ಸ್ಥಿತಿ ನಿರ್ಮಾಣ ಆಗಿದೆ, ಸಂಕಷ್ಟದಲ್ಲಿದೆ ಕನ್ನಡ ಚಿತ್ರರಂಗ. ಇಂಥ ಟೈಮಲ್ಲಿ ನಿರ್ದೇಶಕರು, ನಿರ್ಮಾಪಕರು ಈ ಮನಸ್ತಾಪ, ಭಿನ್ನಾಭಿಪ್ರಾಯ, ಈ ಫಿನಾನ್ಸ್ ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳಗಳನ್ನು ಮಾಡ್ಕೊಳ್ಳೋದ್ರ ಬದಲು ಕುತ್ಕೊಂಡು ಬಗೆಹರಿಸ್ಕೊಂಡು ಅದೇನು ದುಡ್ಡು ಬರಬೇಕು, ಸಿನಿಮಾ ರಿಲೀಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಸಕ್ಸಸ್ ಆದಾಗ ಆ ದುಡ್ಡು ನಿಮ್ಗೆ ಏನೇನು ಬರಬೇಕು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನುವಂಥ ಮಾತುಗಳನ್ನು ಹಿರಿಯ ವಕೀಲರಾಗಿರ್ತಕ್ಕಂಥ ಶಂಕರಪ್ಪ ಸರ್ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ನೋಡೋಣ, ಉದಯ್ ಕೆ ಮೆಹ್ತಾ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಎ ಪಿ ಅರ್ಜುನ್ ಮುಖಾಮುಖಿಯಾಗಿ ಕೂತ್ಕೊಂಡು ಸಮಾಧಾನವಾಗಿ ಈ ಪ್ರಕರಣವನ್ನು ಬಗೆಹರಿಸ್ಕೊಳ್ತಾರಾ ಅಥವಾ ಲೀಗಲಿ ಫೈಟ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.